ಯಾಕೋ ಯಾಕೋ ಹೀಗ್ ಮಾಡ್ತೀಯಾ? ಯಾಕೆ ಹೀಗ್ ಮಾಡ್ತೀಯಾ? ಬೇಡ ಅಂದ್ರೆ ಬೇಡ ಅಂದಿದ್ದೆ ಮಾಡ್ತೀಯಾ? ಬಿಡ್ತಾನೆ ತಾನೆ. ತಗೋ ತಗೋ ತಗೋ. ಏ ಗಿರಿ 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 ಗಿರಿ, ಯಾಕೋ ನಂಗೆ ಹೊಡಿತಾ ಇದ್ಯಾ? ಹೇಯ್, ಏನೋ ಮಾಡ್ದೆ? ನಾನೇನು ಮಾಡಿಲ್ಲ ಅಪ್ಪ, ಅಮ್ಮನೇ ಓವರ್ ಆಗಿ ಆಡ್ತಿರೋದು. ಅದು ನನಗೆ 25 ಇಯರ್ಸ್ ಬೇಕೇ ಗೊತ್ತಾಯ್ತು. ಫನ್ಗಿರ್ಲಿ ಅಂತ ಫ್ಯಾಕ್ಟ್ ಹೇಳಿದೆ ಗಿರಿ. ಇರ್ಲಿ, ಈ ಹೊಡಿ ಬಡಿ ಕಾರ್ಯಕ್ರಮಕ್ಕೆ ಕಾರಣ ರೀ, ಇವ್ನು ಏನ್ ಮಾಡಕ್ ಹೊರಟಿದ್ದ ಗೊತ್ತಾ? ಗೊತ್ತಿಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಅಪ್ಪ ನಾನೇ ಹೇಳ್ತೀನಿ, ದಿನ ಸ್ನಾನ ಮಾಡೋ ಸೋಂಬೇರಿ, ಸ್ನಾನ ಮಾಡೋ ಶಿವಪ್ರಸಾದ್ ಮಗ್ನೆ ಅಂತ ಬೈತಿದ್ದ ಅಮ್ಮ, ಇವತ್ ನಾನೇ ಸ್ನಾನ ಮಾಡ್ತೀನಿ ಅಂತ ಹೋದ್ರು ಹೊಡಿತಿದ್ದಾಳೆ. ಅಲ್ಲ ಗಿರಿ, ಸ್ನಾನ ಮಾಡಬೇಕು, ಶುದ್ಧವಾಗಿರ್ಬೇಕು ಅಂತ ನಂಜನಗೂಡಲ್ಲಿ ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರೇ ನನಗೆ ಹೇಳ್ಕೊಟ್ಟಿದ್ದಾರೆ. ಇನ್ನು ಇವನು ಕಾನ್ವೆಂಟು, ಇವ್ರಿಗೆ ಹೇಳ್ಕೊಟ್ಟಿರಲ್ವಾ? ರೀ, ಆಗ ನೀರಿತ್ತು, ಸ್ನಾನ ಮಾಡು ಅಂತ ನಾನೇ ಹೇಳ್ತಿದ್ದೆ. ಆದ್ರೆ ಈಗ ನೀರಿಲ್ಲ. ಇರೋ ನೀರೆಲ್ಲ ಸ್ನಾನಕ್ಕೆ ಬಳಸ್ಕೊಂಡ್ರೆ ಕುಡಿಯಕ್ಕೇನ್ರಿ ಮಾಡೋದು? ಅದು ಅಲ್ಲದೆ ತಲೆಗೆ 10 ಲೀಟ್ರು ಅಂತ ಹೇಳ್ಬಿಟ್ಟಿದ್ದಾರೆ. ಕುಡಿಯೋದು ತೊಳೆಯೋದು ಎಲ್ಲ ಅದ್ರಲ್ಲೇ ಆಗ್ಬೇಕು. ಇನ್ನೊಂದ್ಸಲ ಸ್ನಾನ ಮಾಡೋದಿರ್ಲಿ, ಯಾರಾದ್ರೂ ಸ್ನಾನ ಅಂತ ಹೇಳಿದ್ರೆ ಉಸಿರು ನಿಲ್ಲಿಸ್ಬಿಡ್ತೀನಿ. ಅಮ್ಮ, ಸ್ನಾನ ಮಾಡದಿದ್ರೆ ಗಬೋಡಿ ಅಲ್ವಾ? ಅದಕ್ಕೂ ನನ್ನ ಹತ್ರ ಒಂದು ವ್ಯವಸ್ಥೆ ಇದೆ. ಏನು ನೀನು ಅಷ್ಟು ಹೊಡಿಸ್ಕೊಂಡು ಸುಮ್ಮನೆ ಇದೆಯಾ? ಇಲ್ಲಿ ಹೋಟೆಲ್ ಹುಲಿ ಹುಟ್ಬಿಟ್ಟಲು. ತಗೋ, ತಿನ್ನೋಡ್ಕೊ. ಸೆಂಟ್ ಬಾಟ್ಲು ಅದು ನೀನು ಕೊಡ್ತಿದ್ಯಾ? ಗಿರಿ, ಏನಿದು ಚಮತ್ಕಾರ? ಜಗತ್ತಲ್ಲಿ ಸಾಮ್ರಾಣಿ ಹೊಗೆಗಿಂತ ಇನ್ನೊಂದು ಸೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೆ, ಅಂತದ್ರಲ್ಲಿ ನೀನು ಸೆಂಟ್ ಬಾಟ್ಲು ಕೊಡ್ತಾ ಇದೆಯಾ? ಕಲಿಗಾಲದ ಕೊನೆಗಾಲ ಅಂದ್ರೆ ಇದೇನಾ? ಲೇ, ಎಲ್ಲದಕ್ಕೊಂದು ಪರ್ಯಾಯ ವ್ಯವಸ್ಥೆ ಅಂತ ಇರಲ್ವೇನೋ, ಅದನ್ನೇ ಮಾಡಿದಾಳಿವಳು. ಕರೆಕ್ಟಾಗಿ ಹೇಳಿದ್ರಿ ಮಾವ. ಇರಿ 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 ಇರಿ, ನೀರನ್ನ ಉಳಿಸೋದಕ್ಕೆ ನಾನು ಕೂಡ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀನಿ. ಓ, ಮನೇಲಿ ಫಂಕ್ಷನ್ನಾ? ಫ್ಯಾಂಕ್ಷನ್. ಸ್ನಾನ ಮಾಡಬೇಕು ಅಂತ ಒಡ್ಸ್ಕೋತಾ ಇದ್ದಲ್ಲ, ಆ ಖುಷಿಗೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ನೀರು ದೋಸೆ ಹಾಕ್ಸೋಣ ಅಂತ. ದಡ್ ಮೈ ಸನ್, ಇದು ಅಡಿಕೆ ತಟ್ಟೆ. ಊಟ ಆದ್ಮೇಲೆ ತಟ್ಟೆ ತೊಳಿದಿರೋದಕ್ಕೆ ಪರ್ಯಾಯ ವ್ಯವಸ್ಥೆ. ಹೊಟ್ಟೆ ಒಳಗೆ ಕಳಿಸೋದ್ರ ಬಗ್ಗೆ ಓಕೆ, ಆದ್ರೆ ಹೊಟ್ಟೆ ಒಳಗಿಂದ ಆಚೆ ಕಳಿಸೋದ್ರ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ಕಲ್ದ? ಅದಕ್ಕೂ ನಮ್ಮ ಹತ್ರ ಒಂದು ವ್ಯವಸ್ಥೆ ಇದೆ. ಹಾಪದೆ ಬೇಡ ಅಂತ್ರಿ? ಚಿಚಿ, ಹಾಗಲ್ಲ, ಇದೇ ವ್ಯವಸ್ಥೆ. ಏನ್ರಿ ಇದು ಅಸಹ್ಯ? ಅಸಹ್ಯ ಅಲ್ಲಮ್ಮ, ಇದನ್ನ ಟಿಶ್ಯೂ ಅಂತ ಕರೀತಾರೆ. ಅಯ್ಯೋ, ಅದು ಗೊತ್ತು ಮಾವ, ನಾವೇನ್ ಫಾರಿನ್ ಅವರ ಇದನ್ನೆಲ್ಲ ಬಳಸೋದಕ್ಕೆ? ಗಿರಿ, ಸ್ನಾನ ಮಾಡದೇ ಇದ್ರೆ ಸೆಂಟ್ ಹಾಕೊಳ್ಳೋದು ಹೇಗೆ ಒಂದು ವ್ಯವಸ್ಥೆನೋ ಹಾಗೆ ಇದು ಕೂಡ ಒಂದು ವ್ಯವಸ್ಥೆನೇ. ಏನಂತ ದಡ್ ಮೈ ಸ್ಯಾನ್? ನಂಗೆ ಅಭ್ಯಾಸ ಇಲ್ಲ, ಆದ್ರೂ ನಾವು ಫಾರಿನರ್ಸ್ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ಓಕೆ. ಇಂಥ ಕೆಟ್ಟ ಕಾಲ ಬರುತ್ತೆ ಅಂತ ನಾವು ಖಂಡಿತ ಅನ್ಕೊಂಡಿರ್ಲಿಲ್ಲ. ನಮ್ಮ ಜನಕ್ಕೆ ಆರೋಗ್ಯ, ವಿದ್ಯೆ ಎರಡು ಫ್ರೀ ಸಿಕ್ಕರೆ ಸಾಕು ಅಂತೀವಿ. ಆದರೆ ಸರ್ಕಾರ ಅದ್ರ ಜೊತೆಗೆ ಮೂಲಭೂತವಾಗಿ ಬೇಕಾಗಿರೋ ನೀರಿನ ವ್ಯವಸ್ಥೆನೂ ಮಾಡಬೇಕು. ಯಜಮಾನ್ರೆ, ಗಾಳಿಯಿಂದ ನೀರನ್ನು ತಯಾರಿಸೋ ಯಂತ್ರ ಕಂಡು ಹಿಡ್ದಿರಂದ್ರು, ಆದ್ರೆ ಅದು ಇನ್ನೂ ಇಲ್ಲಿ ಇಂಪ್ಲಿಮೆಂಟ್ ಆಗಲಿಲ್ಲ. ಚಿಕ್ಕಪ್ಪ, ನಮ್ಮ ಮ್ಯಾಮ್ ಹೇಳ್ತಿದ್ರು, ದುಬೈಯಲ್ಲಿ ಸಮುದ್ರದ ನೀರಿಂದ ಕುಡಿಯೋ ನೀರನ್ನ ತಯಾರಿಸ್ತಾರಂತೆ. ಸ್ಕಂದ, ಎಲ್ಲಿ ತಯಾರಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಯಾಕೆ ತಯಾರಿಸ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಅನಿವಾರ್ಯತೆಯೇ ಆವಿಷ್ಕಾರದ ತಾಯಿ ಅಂತ. ನಮ್ಗೆ ಏನೇನು ಅನಿವಾರ್ಯತೆ ಇತ್ತೋ ಅದ್ರ ಪ್ರಕಾರ ಕಂಡಿಡ್ಕೊಂಡು ಬಂದ್ರು. ಈಗ ನೀರಿನ ಅನಿವಾರ್ಯತೆ ಬಂದಿದೆ, ಅದಕ್ಕೆ ಕಂಡಿಡ್ಕೋತಾ ಇದ್ದೀವಿ. ಆದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ರೀ, ಆ ಭಗವಂತನೇ ನಮಗೊಂದು ಎಚ್ಚರಿಕೆ ಕೊಡ್ತಿದ್ದಾನೆ ಅನ್ಸತ್ತೆ. ನಾವ್ ಎಚ್ಚೆತ್ಕೋಬೇಕು. ಎಚ್ಚೆತ್ಕೋಬೇಕು ಅನ್ಕೊಂಡ್ರೆ ಆಗಲ್ಲಮ್ಮ, ಎಚ್ಚೆತ್ಕೊಳ್ಳೇಬೇಕು. ಯಾಕೆಂದ್ರೆ ಕಾಲ ಮೀರಿ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ತಾತ ಸಮುದ್ರದಲ್ಲಿ ನೀರು ಕಂಡ, ನಮ್ಮಪ್ಪ ಹರಿಯೋ ನದಿಯಲ್ಲಿ ಕಂಡ್ರು, ನಾವೆಲ್ಲ ತುಂಬಿದ ಕೆರೆಗಳನ್ನು ನೋಡಿದ್ವಿ. ನನ್ನ ಮಗ ನಲ್ಲಿಲಿ ನೋಡ್ದ, ನನ್ನ ಮೊಮ್ಮಕ್ಕಳು ಬಾಟ್ಲಿಲಿ ನೋಡಿದ್ರು. ಹೀಗೆ ಆದರೆ ಮುಂದೆ ಟ್ಯಾಬ್ಲೆಟಲ್ಲಿ ನೋಡ್ಬೇಕಾಗತ್ತೋ ಏನೋ. ಆ ಕಾಲನೂ ಬಂದಾಗಿದೆ ಮಾವಯ್ಯ. ಮನುಷ್ಯ ನೀರಿನ ಟ್ಯಾಬ್ಲೆಟ್ ಕಂಡಿಡ್ದಿದ್ದಾನಂತೆ. ಅದನ್ನ ಬಾಯಿಗೆ ಹಾಕೊಂಡ್ರೆ ನೀರಾಗಿ ಬದಲಾಗತ್ತಂತೆ. ಓ, ಅಂದ್ರೆ ಇನ್ಮೇಲೆ ನೀರಿಲ್ಲದೆ ಹೇಗೆ ಬದುಕಬೇಕು ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಅನ್ಸುತ್ತೆ.
ಇಲ್ಲ ಇಲ್ಲ. ಏನ್ ಶಿವಣ್ಣ, ಒಟ್ಟಾರ್ದವ್ರನ್ನೆಲ್ಲ ಸೇರಿಸ್ಬಿಟ್ಟಿದ್ದೀರಾ? ಎಲೆಕ್ಷನ್ಗೆ ಏನಾದ್ರು ನಿಂತ್ಕೊಂತೀರಾ ಹೆಂಗೆ? ಚೆನ್ನಾಗಿ ಹೇಳಿದ್ರಿ. ನಿಂತ್ರೆ ಕುಡಿಯಕ್ಕೆ ನೀರಿಲ್ಲ, ಕೂತ್ರೆ ತೊಳೆಯಕ್ಕೆ ನೀರಿಲ್ಲ. ಎಲೆಕ್ಷನ್ ಅಂತೆ, ಎಲೆಕ್ಷನ್. ಏನೋ ಕೇಳ್ದೆ ಬಿಡಿ, ಅದಕ್ಕೆ ಯಾಕೆ ಗಂಟ್ಲು ಒಣಗಿಸ್ಕೊಂತೀರಾ? ಮೊದಲೇ ನೀರು ಶಾರ್ಟೇಜು. ಅಯ್ಯೋ ಹೋಗ್ಲಿ ಬಿಡಿ ಸಂಧ್ಯಾ ಅವರೇ, ನೀವೇನೋ ಮಾತಾಡಬೇಕು ಅಂತಿದ್ದೀರಲ್ಲ, ಮಾತಾಡಿ. ಹಾಂ, ಶಂಕರ್ಪುರದ ನಾಗರಿಕ ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ವಿಚಾರನೇ, ಬೆಂಗಳೂರಲ್ಲಿ ನೀರು ಅನ್ನೋದು ಎಂಥ ದೊಡ್ಡ ಸಮಸ್ಯೆ ಆಗಿದೆ ಅಂತ. ಎಷ್ಟೋ ಕಡೆ ನೀರಿಲ್ಲ ಅಂತ ಅಪಾರ್ಟ್ಮೆಂಟ್ನವರು ಟೋಟಲ್ ಆಗಿ ಕೈ ಬಿಟ್ಬಿಟ್ಟಿದ್ದಾರೆ. ಇಂಡಿವಿಜುವಲ್ ಮನೆಗಳಿರೋರು ಟ್ಯಾಂಕರ್ಗಳಲ್ಲಿ ನೀರನ್ನು ತರಿಸ್ಕೋತಾ ಇದ್ದಾರೆ. ಅದರಲ್ಲೂ ದುಡ್ಡಿರೋರು ತರಿಸ್ಕೋತಾರೆ, ದುಡ್ಡಿಲ್ಲದೆ ಇರೋರು ಅಪಾರ್ಟ್ಮೆಂಟ್ ಅಂದರೆ ಏನು ಒಂದು ಮನೆ ಇರುತ್ತಾ? ಸುಮಾರು ಮನೆಗಳಿರುತ್ತೆ. ಎಷ್ಟು ಅಂತ ಟ್ಯಾಂಕರ್ಗಳು ತರ್ಸೋಕ್ಕಾಗತ್ತೆ ಅಲ್ವಾ? ಶಿವಪ್ಪಣ್ಣ, ಈಗ ನಾವೆಲ್ಲ ಏನು ಮಾಡ್ಬೇಕಂತ ಕೇಳಿಸಿರಿ, ಮೊದಲು ಅದನ್ನ ಹೇಳ್ರಿ. ಅಯ್ಯೋ ಬಸಣ್ಣ, ನಾವು ನೀರು ಜಾಸ್ತಿ ಖರ್ಚು ಮಾಡ್ತೀವಲ್ಲ, ಅದನ್ನು ಜಾಸ್ತಿ ಖರ್ಚು ಮಾಡಬೇಡ್ರಿ ಅಂತ ಹೇಳಕ್ಕೆ ಕರ್ಸ್ಯಾರ. ಅವ್ರು ಏನು ಹೇಳ್ತಾರಂತ ಸ್ವಲ್ಪ ಕೇಳುನು ಇರು. ಅಲ್ಲ ಮಾರೇ ಪವ್ಯ, ನೀನು ಹೇಳುವುದನ್ನು ನೋಡಿದ್ರೆ ಉಂಟಲ್ಲ, ಬಡವನ ಮನೆಗೆ ಹೋಗಿ ತುಂಬ ಖರ್ಚು ಮಾಡಬೇಡ ಅಂತ ಹೇಳಿದಾಗೆ ಉಂಟು. ಅಲ್ಲಿ ಖರ್ಚು ಮಾಡ್ಲಿಕ್ಕೆ ಅಂತಾದ್ರೂ ಇದ್ರೆ ಅಲ್ವಾ? ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕಣಿ ಮಾರ್ರೆ. ಶಿವರೇ, ಅಧಿಕಾರಿಗಳಿಗೆ ಶಾಪ ಹಾಕ್ತೀವಿ. ನಮ್ಮ ಮನೆ ಮೇಲೆ ಬೀಳೋ ಮಳೆ ನೀರನ್ನು ಕಾಪಾಡಿಕೊಂಡು ಸಂರಕ್ಷಣೆ ಮಾಡಿ ಸಂಗ್ರಹ ಮಾಡೋದೇ ಮಳೆ ನೀರು ಕೊಯ್ಲು. ಮಾಡಿ ಮೇಲೆ ಬಿದ್ದ ನೀರು ಪೈಪುಗಳ ಮುಖಾಂತರ ಸಂಪಿಗೆ ಹೋಗುತ್ತೆ, ಅದು ಅಲ್ಲಿ ಸಂಗ್ರಹ ಆಗಿರುತ್ತೆ. ಯಾವಾಗ ನೀರಿಗೆ ಅಭಾವ ಬರುತ್ತೋ ಅಂತ ಸಂದರ್ಭದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಆದರೆ ಇದನ್ನ ಎಷ್ಟು ಜನ ಮಾಡಿಸಿದ್ದಾರೆ? ನಮ್ಮ ಜನ ಮಾಡಬೇಕಾದ್ದನ್ನು ಮಾಡಲ್ಲ, ಮಾಡಬಾರ್ದನ್ನ ಮಾಡೋದಕ್ಕೆ ತಲೆ ಕೆಡಿಸ್ಕೋತಾರೆ. ಆಮೇಲೆ ಅಯ್ಯಯ್ಯೋ ಹೀಗಾಯ್ತೆ, ನಮ್ಮ ಬಾಳಿ ಹೀಗಾಯ್ತೆ ಅಂತ ದೇವ್ರನ್ನ ಬೈಕೋತಾರೆ. ನೀರು ಅದೆಷ್ಟೋ ಕಡೆ ಎಷ್ಟೆಷ್ಟೋ ವೇಸ್ಟ್ ಆಗ್ತಿರ್ತದೆ. ಅದನ್ನ ವಿಡಿಯೋ ಮಾಡಿ ತಿಳಿಸ್ಬೇಕಾದವರು ತಿಳಿಸೋದಿಲ್ಲ. ರೋಡ್ನಲ್ಲಿ ಯಾರು ಕಬಾಬ್ ತಿಂದರೆ ಅಥವಾ ಡ್ಯಾನ್ಸ್ ಮಾಡಿದ್ರೆ ಅದನ್ನು ವಿಡಿಯೋ ಮಾಡ್ಕೊಂಡು ವೈರಲ್ ಮಾಡ್ತಾರೆ. ಹೌದು ಮಾವ, ವೈರಲ್ ಆಗ್ಬೇಕಾಗಿರೋ ವಿಷಯಗಳೇ ಬೇರೆ, ಆದ್ರೆ ವೈರಲ್ ಆಗ್ತಿರೋದೇ ಬೇರೆ. ನಮ್ಮ ಕೈಲಿ ಏನೂ ಇಲ್ಲ ಗೌರಿ, ಎಲ್ಲ ಕಾಲದ ಮಹಿಮೆ ಅಷ್ಟೆ. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತ ಗಿರಿ? ದೇವ್ರು ನಮಗೆ ಬುದ್ಧಿ ಕೊಟ್ಟಿಲ್ವಾ? ನೋಡಿ, ಇನ್ಮೇಲೆ ನಿಮ್ಮ ಮನೆಗಳಲ್ಲಿ ಮಳೆ ನೀರು ಕೊಯ್ಲು ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಬರೀ ಬಾವಿ ತೋಡ್ಸೋದು, ಬೋರ್ ತೆಗ್ಸಿದ್ರೆ ಸಾಕಾಗಲ್ಲ, ಅದನ್ನ ರೀಚಾರ್ಜ್ ಕೂಡ ಮಾಡಬೇಕಾಗುತ್ತೆ. ಬಾವಿನೋ ಬೋರ್ವೆಲ್ಲೋ ರೀಚಾರ್ಜ್ ಮಾಡೋ ಅಂಗಡಿ ಇಲ್ಲೆಲ್ಲೂ ಇಲ್ವಲ್ಲ ಶಿವಣ್ಣ? ಇದ್ರೂ ತುಂಬ ಖರ್ಚಾಗುತ್ತೆ ಅನ್ಸುತ್ತೆ. ಯಾಕಂದರೆ ಮೊಬೈಲಿಗೆ ರೀಚಾರ್ಜ್ ಮಾಡೋಕ್ಕೆ 330 ರೂಪಾಯಿ ಕೇಳ್ತಾರೆ. ಇನ್ನು ಬಾವಿನೇ ರೀಚಾರ್ಜ್ ಮಾಡೋದು ಅಂದರೆ ಎಷ್ಟು ಕೇಳ್ತಾರೋ ಏನೋ. ಸಂಧ್ಯಾ ಅವರೇ, ಗ್ರೌಂಡ್ ವಾಟರ್ ರೀಚಾರ್ಜ್ ಅಂದರೆ ಅಂತರ್ಜಲದ ಪುನರ್ಭರ್ತಿ ಅಂದೇಳಿ. ಅಂತವರ ಪುರದ ಎಂತ ಕಾಶಿ ಅವರೇ, ಅದನ್ನು ಹೇಳಲಿಕ್ಕೆ ನಾಲಿಗೆ ಮಗುಚುದಿಲ್ಲ ಮಾರೆ. ಇನ್ನು ಅದನ್ನು ಮಾಡುವುದೆಂತ?
ಅಂತರ್ಜಲ ಪುನರ್ಭರ್ತಿ ಮಾಡೋದು ಹೇಗೆ ಅಂತ ನಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ನಾವು ಬೋರ್ ಕೊರೆಸಿದಾಗ ನೀರ್ ಬರುತ್ತಲ್ಲ, ಅದೇನಾದ್ರೂ ಖಾಲಿ ಆದ್ರೆ ಗ್ರೌಂಡ್ ವಾಟರ್ ಖಾಲಿ ಆಗಿದೆ ಅಂತ ಅರ್ಥ. ನಾವು ಮಳೆ ನೀರ್ನ ಗ್ರೌಂಡ್ ವಾಟರ್ ಹರಿಸೋ ತರ ಮಾಡ್ಬಿಟ್ರೆ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಸ್ಕಂದ. ಹೀಗೆ ಮಾಡೋದ್ರಿಂದ ಬೋರ್ ಯಾವತ್ತೂ ಸಾಯಲ್ಲ. ಸ್ವಲ್ಪ ಕ್ಲಿಯರಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಬೋರ್ ತೆಗೆಸ್ತೀರ, ಅದರಲ್ಲಿ ನೀರು ಬಂತು ಅಂತ ಇಟ್ಕೊಳ್ಳಿ, ಅದು ನಿಮ್ಮ ತಾಯಿ ಥರ ಹರಿಸ್ತಾಳೆ ಅಂತ. ಅಪ್ಪ, ನಾನು ಮಾಡಿದ ಕೆಲಸ ಭಗವಂತನಿಗೆ ಇಷ್ಟ ಆಗುತ್ತೆ. ಯಾರಪ್ಪ ನೆನ್ಸ್ಕೋತಾ ಇದಾರೆ? ನಾನೇ ಶಿವಪ್ರಸಾದ್. ನಿನ್ನ ಸ್ನೇಹಿತ ಭಗವಂತ. ನೀನು ನನ್ನ ನೆನ್ಸ್ಕೋತಾ ಇದ್ದ? ನಿರ್ದಿಷ್ಟ ಕಾಯಕ, ನಿರ್ದಿಷ್ಟ ಸ್ಥಳ ಇಲ್ದಿರೋ ಅಲೆಮಾರಿನ ನನಗ್ಯಾವ ಕೆಲಸ ಇದೆ? ಹಾಗಾಗಿ ಬಿಡುವಿನ ಎಲ್ಲಾ ಸಮಯದಲ್ಲೂ ನನ್ನ ಪ್ರೀತಿ ಪಾತ್ರರನ್ನ ನೆನಪಿಸ್ಕೊಳ್ಳೋದೇ ನನ್ನ ಕಾಯಕ. ಏನು? ನಾನು ನಿನಗೆ ಪ್ರೀತಿ ಪಾತ್ರನ? ನನ್ ಕಂಡ್ರೆ ಅಷ್ಟೊಂದಿಷ್ಟನ ಭಗವಂತ ನಿನಗೆ? ನನ್ನಲ್ಲಿ ಭೇದ ಇಲ್ಲ ಶಿವಪ್ರಸಾದ್. ನನ್ನನ್ನು ನಂಬಿ ನಡೆದುಕೊಂಡವರಿಗೆ, ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಇರೋರಿಗೆ ನಾನೇ ಸೋತು ಅವರನ್ನ ನನ್ನ ಆಪ್ತ ವಲಯದಲ್ಲಿ ಇಟ್ಕೊಂಡಿರ್ತೀನಿ. ಅಂತಹ ಆಪ್ತ ವಲಯದಲ್ಲಿ ನನ್ನ ಸ್ನೇಹಿತ ಶಿವಪ್ರಸಾದ್ ಇದ್ದಾನೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಆಹಾ ಆಹಾ, ರಾಜಕಾರಣಿಗಳು, ಸಿನಿಮಾ ಸೆಲೆಬ್ರಿಟಿಗಳ ಆಪ್ತ ವಲಯದಲ್ಲಿ ಇರಬೇಕು ಅಂತ ಜನ ಒದ್ದಾಡ್ತಾ ಇರ್ತಾರೆ. ಅಂತ ಅದರಲ್ಲಿ ನಾನು ಸಾಕ್ಷಾತ್ ಭಗವಂತನ ಆಪ್ತ ವಲಯದಲ್ಲಿ ಇದ್ದೀನ. ಈ ವಿಷಯನ ನೀನೇ ಹೇಳ್ತಾ ಇದೀಯ ಅಂದಮೇಲೆ ನಾನೆಂಥ ಪುಣ್ಯವಂತ. ಸಾಕು ಭಗವಂತ, ಸಾಕು. ನನಗೆ ಜೀವನದಲ್ಲಿ ಇನ್ನೇನೂ ಬೇಡ. ನೀನ್ ಬೇಡ ಬೇಡ ಅಂದ್ರು ಬೆಕ್ಲಿಕ್ಕೆ ನಿನ್ನನ್ನು ಬಿಡ್ತಿಲ್ವಲ್ಲ. ತಗೋ. ಆಹಾ ಭಗವಂತ, ನೀನು ನನಗೆ ನೀರು ಕೊಡ್ತಾ ಇದೀಯಾ? ಆಹಾ ಆಹಾ, ಗಂಗಾಮೃತ.
ಭಗವಂತ, ಬಿಕ್ಕಳಿಕೆ ನಿಂತೋಯ್ತು. ಭಗವಂತ, ನೀರಿನ ಸಮಸ್ಯೆಗೆ ಏನೆಲ್ಲ ಪರಿಹಾರ ಹುಡುಕ್ಬೇಕೋ ಹುಡುಕಿದೀವಿ, ಇನ್ನೂ ಏನೇನು ಮಾಡಬೇಕೋ ಅದನ್ನೂ ಮಾಡ್ತೀವಿ. ಆದರೆ ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ನೀರನ್ನು ನೀನೇ ಉಳಿಸ್ಕೊಡ್ಬೇಕು. ಗಳಿಸದೇ ಇರುವಂತ ಸಂಪನ್ಮೂಲ ನೀರು. ಹಾಗಾಗಿ ಗಳಿಸದೇ ಇದ್ದರೂ ಉಳಿಸುವಂತ ಕಾರ್ಯವನ್ನ ಮಾಡಬಹುದು. ನೀನೇ ಹೇಳಿದ ಹಾಗೆ ಮಳೆ ನೀರನ್ನ ಶೇಖರಿಸಿ ಶುದ್ಧೀಕರಿಸಿ ಉಪಯೋಗಿಸಬಹುದು. ಆಗ ಅಂತರ್ಜಲದ ಮಟ್ಟವನ್ನ ಹೆಚ್ಚಿಸಬಹುದು. ಕೊಳವೆ ಬಾವಿಗಳನ್ನ ನೂತನವಾಗಿ ಕೊರೆಯದೆ ಇರೋ ಬಾವಿಯನ್ನೇ ಉಪಯೋಗಿಸಿ ಅದಕ್ಕೆ ಪುನರ್ಜೀವ ನೀಡುವಂತ ಕಾರ್ಯವಾಗಬೇಕು. ನೀರು, ಬೆಳಕು, ಗಾಳಿ ಇವೆಲ್ಲವೂ ಪ್ರಾಕೃತಿಕವಾಗಿ ದೊರೆಯುವಂತಹ ಸಂಪತ್ತು. ಭೂಮಿಯ ಮೇಲೆ ಬೇಲಿಗಳನ್ನು ಎಳೆದುಕೊಂಡು ಬೇರೆ ಬೇರೆ ಎಂದು ಘೋಷಿಸಿಕೊಂಡವರು ನೀವು. ಹರಿಯುವ ನೀರಿಗೆ ಯಾವುದೇ ಜಾಗ, ಜಾತಿ, ಧರ್ಮ ಅನ್ನೋ ಹಂಗಿಲ್ಲ. ತಗ್ಗಿದ್ದ ಕಡೆಗೆ ತಾನಾಗೇ ಬಾಗಿ ಹೋಗುವುದಷ್ಟೇ ಕಾಯಕ. ಹಾಗೆಯೇ ಮನುಷ್ಯ ಯಾವುದೇ ಜಾತಿ, ಮತ, ಧರ್ಮಕ್ಕೆ ಇಂಬು ಕೊಡದೆ ತಗ್ಗಿ ಬಗ್ಗಿ ನಡೆಯಬೇಕು ಎಂದು ಹೇಳುವ ಗಂಗೆಯ ಪಾಠವನ್ನ ಅರಿತುಕೊಳ್ಳಬೇಕು. ನದಿಗಳನ್ನ ಗಂಗೆ, ಕಾವೇರಿ, ಗೋದಾವರಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕೆ ಭಗವಂತ? ನೀರು ಕೂಡ ಹೆಣ್ಣಿನಂತೆ ವಿವಿಧ ಅವತಾರಗಳಲ್ಲಿ ಕಾಣಸಿಗುವ ಮಹಾದ್ರವ. ಭಕ್ತಿಯಿಂದ ನೋಡಿದರೆ ಅದು ತೀರ್ಥ, ಮೋಜಿನಿಂದ ನೋಡಿದರೆ ಕ್ರೀಡಾಜಲ, ಪ್ರವಾಸದ ದೃಷ್ಟಿಯಿಂದ ನೋಡಿದರೆ ಅದು ಜಲಪಾತ. ನದಿ, ತೊರೆ, ಸಮುದ್ರ ಈ ಎಲ್ಲಾ ನೀರನ್ನು ವೈಜ್ಞಾನಿಕವಾಗಿ ತೆಗೆದುಕೊಂಡರೆ ಅದು ಜಲಜನಕ, ಆಮ್ಲಜನಕದ ಮಿಶ್ರಣ. ಆದರೆ ಬಾಯಾರಿದವನಿಗೆ ಅದು ಅಮೃತ, ಸಾಯುವವನಿಗೆ ಮುಕ್ತಿಯನ್ನು ನೀಡೋ ಶಕ್ತಿಯ ನೀರು. ಒಂದೊಂದು ಪಾತ್ರೆಗೂ ಒಂದೊಂದು ರೂಪ. ತಾನೆಲ್ಲಿದ್ದರೂ ಅದರದ್ದೇ ರೂಪ, ಆಕಾರ ಪಡೆದು ಅದರಂತೆಯೇ ವರ್ತಿಸಿ ಎಲ್ಲರನ್ನೂ ಪೋಷಿಸುವ ಈ ಭಾವನೆ ಕೇವಲ ಹೆಣ್ಣಿಗೆ ಮಾತ್ರ ಸಾಧ್ಯ. ಹಾಗಾಗಿ ಗಂಗೆ ಹೆಣ್ಣು, ಹೆಣ್ಣು ಗಂಗೆ. ಗಂಗೆಯ ಮೇಲೆ ಮನುಷ್ಯರು ನಿರಂತರವಾಗಿ ಮಾಡುವ ಆಕ್ರಮಣ ಸಲ್ಲದು. ಗಂಗೆ ಒಮ್ಮೆ ಎದ್ದು ಮೈಕೊಡವಿದರೆ ಅತಿವೃಷ್ಟಿ, ತಿರುಗಿಯೂ ನೋಡದಿದ್ದರೆ ಅನಾವೃಷ್ಟಿ. ಅದನ್ನ ಅರಿತು ಅದರ ಮಧ್ಯದಲ್ಲಿ ಹೇಗೆ ಸಂಭಾಳಿಸುವುದು ಅನ್ನುವುದನ್ನ ನೀವು ಕಲಿಯಬೇಕು. ಇದ್ದಾಗ ಪೋಲು ಮಾಡಿ, ಇಲ್ಲದಿದ್ದಾಗ ಪರದಾಡುವ ಬದಲು ಇರುವಾಗ ಉಳಿಸಿ, ಉಳಿಸಿದ್ದನ್ನ ಇಲ್ಲದೇ ಇದ್ದಾಗ ಬಳಸಿ. ನೀರಿನ ನಿಜವಾದ ಬೆಲೆ ಒಬ್ಬ ಅಂತರಿಕ್ಷಯಾನಿಗೆ ಮಾತ್ರ ತಿಳಿಯಲು ಸಾಧ್ಯ. ಅದರ ಅರಿವು ನಿಮಗಿರಲಾರದು. ಇರುವೆ ಸತತವಾಗಿ 6 ತಿಂಗಳವರೆಗೆ ಆಹಾರವನ್ನು ಸಂಗ್ರಹಿಸಿ ತನ್ನ ಗೂಡಿನಲ್ಲಿ ಜೋಪಾನ ಮಾಡುತ್ತೆ. ಇಷ್ಟು ಚಿಕ್ಕ ಇರುವೆಗೆ ಇರೋ ಬುದ್ಧಿ ಮನುಷ್ಯನಿಗೆ ಯಾಕಿಲ್ಲ? ನೆನಪಿರಲಿ, ಜಗತ್ತಿನ ನೀರಿನ ಕೊನೆಯ ಹನಿ ಜಲದ ಪಾಲೆ ಹೊರತು ನೆಲದ ಪಾಲಲ್ಲ. ಜಲಕ್ಕೆ ಛಲ ಬರುವವರೆಗೂ ನೀರನ್ನು ಪೋಲು ಮಾಡದೆ. ಒಮ್ಮೆ ಜಲಕ್ಕೆ ಛಲ ಬಂದರೆ ನೆಲ, ನೆಲೆ ಎರಡೂ ಉಳಿಯುವುದಿಲ್ಲ. ಎಚ್ಚರ. ಜಲವನ್ನು ನೀವು ಆಧರಿಸಿದರೆ ಜಲ ನಿಮ್ಮನ್ನು ಸತ್ಕರಿಸುತ್ತದೆ.